ಅಂಬರೀಷ್ ಅವರ ಸೋದರ ಆಗಿರುವಂತಹ ಡಾಕ್ಟರ್ ಹರೀಶ್ ಅವರು ನಮ್ಮೊಂದಿಗೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್ ಅವರ ಆರೋಗ್ಯದ ಕುರಿತು ಕೆಲವೊಂದು ಮಾಹಿತಿಯನ್ನು ನಿಮ್ಮಿಂದ ಪಡೆಯೋದಕ್ಕೆ ಬಯಸ್ತೀನಿ. ಸೊ ಅಂಬರೀಷ್ ಅವರ ಆರೋಗ್ಯದ ಬಗ್ಗೆ ಡಾಕ್ಟರ್ ಶೇಖರ್ ಇಂದ ಮಾಹಿತಿ ಏನಾದರೂ ಸಿಕ್ಕಿದೆಯಾ, ಅಥವಾ ಸತೀಶ್ ಅಥವಾ ರಘುನಂದನ್ ಇವರೇ ಯಾರಿಂದಾದರೂ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿದೆಯಾ? ಯಾವ ಮಟ್ಟಕ್ಕೆ ಆರೋಗ್ಯ ಸುಧಾರಣೆ ಆಗಿದೆ ಅನ್ನೋದ್ರ ಬಗ್ಗೆ? ಇಲ್ಲ, ಸದ್ಯಕ್ಕೆ ಯಾವುದೂ ಸಿಕ್ಕಿಲ್ಲ ಮೇಡಮ್. ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಬರ್ಬೋದು, ಏನಾದ್ರು ಮೆಸೇಜ್ ಬರ್ಬೋದು. ಯಾಕೆಂದರೆ ನೆನ್ನೆ ದಿವಸ ಶುರು ಮಾಡಿರೋದು ಅವರು ಟ್ರೀಟ್ಮೆಂಟು. ಒಂದು 48 ಗಂಟೆ ತನಕ ಏನೂ ಗೊತ್ತಾಗಲ್ಲ. ಅದಾದಮೇಲೆ ಶೇಖರ್ ಗಾರು ವಿಷಯ ತಿಳಿಸ್ತಾರೆ. ಯಾರು ಅವರು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ, ಅಲ್ಲಿ ಡಾಕ್ಟರ್ಸ್ನ ಯಾರು ಪರ್ಸನಲಾಗಿ ಹೋಗಿ ಮೀಟ್ ಮಾಡೋಂಗಿಲ್ಲ, ಆ ಥರ ಅಲ್ಲಿ ಸಿಚುವೇಶನ್ ಇರೋದು. ಅದರಿಂದ ಶೇಖರ್ ಏನಾದ್ರು ಡೆಪ್ಯುಟೇಟ್ ಮಾಡಿ ಕಳಿಸಿರೋದ್ರಿಂದ ಮೋಸ್ಟ್ಲಿ ಅವನ ಜೊತೆ ಏನಾದ್ರು ಹೇಳ್ಬೋದು. ವಿಷಯ ಇದ್ದರೆ ತಕ್ಷಣ ನಮಗೆ ಮೆಸೇಜ್ ಕೊಡ್ತಾರೆ ಮಾತ್ರ ಡಾಕ್ಟರ್ ಶೇಖರ್ ಅವರು. ಆ ಭರವಸೆ ನಮಗಿದೆ. ಓಕೆ, ಪ್ರಮುಖವಾಗಿ ಶ್ವಾಸಕೋಶದ ಸೋಂಕು ಹರಡಿತ್ತು ಅನ್ನೋದ್ರ ಬಗ್ಗೆ ವೈದ್ಯರೇ ಮಾಹಿತಿ ನೀಡಿದರು. ವಿಕ್ರಮ್ ಆಸ್ಪತ್ರೆಯ ವೈದ್ಯರು ವಿಕ್ರಮ್ ಆಸ್ಪತ್ರೆಯಿಂದ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಅವರ ಸೋಂಕು ಭಾಗಶಃ ಕಮ್ಮಿ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಸೊ ಈಗ ಯಾವ ರೀತಿ ಆ ಸೋಂಕು ಸಂಪೂರ್ಣವಾಗಿ ನಿವಾರಣೆಯಾಗಿದೆಯಾ, ಯಾವ ಹಂತದಲ್ಲಿದೆ, ಮತ್ತೆ ವೆಂಟಿಲೇಟರ್ ವ್ಯವಸ್ಥೆಯನ್ನು ಮುಂದುವರಿಸಲಾಗಿದೆಯಾ, ಈ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಇಲ್ಲಿ ವೆಂಟಿಲೇಟರ್ ಹಾಕೇ ಕಳಿಸ್ಬೇಕು ಮೇಡಮ್. ಹಾಗೆ ಯಾಕೆಂದರೆ ಫ್ಲೈಟಲ್ಲಿ ಹೋಗ್ತಾ ಇರ್ತಾರೆ ನೋಡಿ, ಆವಾಗ ತೊಂದರೆ ಆದರೆ ಉಸಿರಾಟಕ್ಕೆ, ಅದರಿಂದ ಅಲ್ಲಿ ಡಾಕ್ಟರ್ಸು ಹೋಗಿದ್ರು. ಅದು ಆ್ಯಂಬುಲೆನ್ಸು, ಏರ್ ಆ್ಯಂಬುಲೆನ್ಸ್ ಅಂತ ಎಲ್ಲ ಎಕ್ವಿಪ್ಮೆಂಟ್ಸು ಫುಲ್ ಇರುತ್ತೆ ಅದರಲ್ಲಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಡಾಕ್ಟರ್ಸ್ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ನಮಗೆ. ಅದನ್ನು ತಕ್ಷಣ ಅವರು ಎಕ್ಸ್ಪ್ರೆಸ್ ಮಾಡಿ ಹೇಳೋಕ್ಕೂ ಸ್ಥಿತಿಲಿ ಇರಲ್ಲ ಅವರು. ಬಟ್ ವಿಷಯ ಏನು ಅಂದರೆ, ಹುಷಾರಾಗಿದ್ದಾರೆ, ಒಳ್ಳೆ ಟೈಮಲ್ಲಿ ಕರ್ಕೊಂಬಂದಿದ್ದೀರಾ, ಹುಷಾರಾಗ್ತಾ ಇದ್ದಾರೆ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಅಲ್ಲಿ. ಅವರು ಒಬ್ಬರಿಗೆ ಬೇರೆಯವ್ರಿಗೆ ಬೆಂಗಳೂರು ಫೋನ್ ಮಾಡಿ ಅವರು ನಮ್ಗೆ ವಿಷಯ ತಿಳಿಸಿದ್ದಾರೆ. ಡೈರೆಕ್ಟ್ ಕಾಂಟ್ಯಾಕ್ಟು ನಮಗೆ ಡಾಕ್ಟರ್ ಶೇಖರ್ ಹತ್ರ ಆಗಲಿ ಅಥವಾ ಸುಮಲತನ ಹತ್ರ ಇನ್ನೂ ಬಂದಿಲ್ಲ ನಮಗೆ. 75% ಹುಷಾರಾಗಿರೋದ್ರಿಂದ ಇನ್ನು 15% ಏನೋ ಟ್ರೀಟ್ಮೆಂಟ್ ಇರುತ್ತೆ. ಪ್ಲಸ್ ಫಸ್ಟ್ ಆಫ್ ಆಲ್ ಮುಖ್ಯವಾಗಿ ಅವ್ನು ಬೇಕಾಗಿರೋದು ರೆಸ್ಟು. ಆ ರೆಸ್ಟ್ಗೋಸ್ಕರನಾರು ಅವ್ರು ಅಲ್ಲಿರಲೇಬೇಕಾಗತ್ತೆ. ಇಲ್ಲಿ ಬೆಂಗಳೂರಲ್ಲಿ ಮನೇಲೂ ಹಂಗೆ ರೆಸ್ಟ್ ತೊಗೊಳಕ್ಕಾಗಲ್ಲ, ಅಥವಾ ಹಾಸ್ಪಿಟ್ಲಲ್ಲೂ ಇರೋಕ್ಕಾಗಲ್ಲ. ಇದ್ರ ಜೊತೆಗೆ ಸಿಂಗಪುರಕ್ಕೆ ಶಿಫ್ಟ್ ಮಾಡೋದಕ್ಕೆ ಮುಂಚೆ ಸುಮಲತಾ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ರು, ಮಾಧ್ಯಮದವರ ಜೊತೆ, ಅಂದರೆ ಸ್ನೇಹಿತರು ಹಾಗೂ ಬಂಧು ವರ್ಗದ ಜೊತೆ ಡಿಸ್ಕಸ್ ಮಾಡಿ ಈ ನಿರ್ಧಾರವನ್ನ ತಗೊಂಡಿದ್ದು ಅಂತ. ಇದ್ರ ಜೊತೆಗೆ ರಜನಿಕಾಂತ್ ಅವರು ಇದನ್ನ ಸಜೆಸ್ಟ್ ಮಾಡಿದ್ರು ಅಂತ ಕೂಡ ಕೇಳ್ಪಟ್ವಿ. ಸೊ ಯಾವಾಗ ರಜನಿಕಾಂತ್ ಅವರು ಸಜೆಸ್ಟ್ ಮಾಡಿದ್ರು? ರಜನಿಕಾಂತ್ ಅವರು 3 ದಿವಸ ಮುಂಚೆನೇ ಬಂದು ಬೆಂಗಳೂರಿನಲ್ಲೇ ಇದ್ದರು. ಅವರು ಫಸ್ಟು ಇದನ್ನು ಸಜೆಸ್ಟ್ ಮಾಡಿದ್ರು. ಆವಾಗ ಡಾಕ್ಟ್ರನ್ನ ಕೇಳಿದಾಗ ಇಲ್ಲೇ ಅನುಕೂಲ ಆಗ್ತಾ ಇದೆಯಲ್ಲ, ಹಾಗೆ ಅವಶ್ಯಕತೆ ಇದ್ದರೆ ನಾವು ಕಳಿಸ್ತೀವಿ ಅಂತ ಹೇಳಿದ್ರು. ಆದರೂ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏಮ್ಸಿಂದ ಡಾಕ್ಟರ್ಸ್ನ ಸ್ಪೆಷಲಿಸ್ಟಾಗಿ ಕರೆಸಿದ್ರು. ಅವರು ಪರೀಕ್ಷೆ ಮಾಡಿ ಎಲ್ಲ ಗುಣಮುಖ ಆಗ್ತಾ ಇದ್ದಾರೆ. ಹಾರ್ಟು, ಬ್ರೈನು, ಲಿವರು, ಕಿಡ್ನಿ ಯಾವುದೂ ತೊಂದರೆ ಆಗಿಲ್ಲ. ಉಸಿರಾಟದ್ದೇ ಒಂದು ತೊಂದರೆ ಇರೋದು. 85% ಕ್ಲಿಯರ್ ಆಗಿದೆ. ಇನ್ನು 15% ಬಗ್ಗೆ ತಾವು ಗಮನ ಕೊಟ್ಟು ಮುಂದಿನ ವ್ಯವಸ್ಥೆಯನ್ನು ಮಾಡಿ ಅಂತ ಅವರು ಹಾಸ್ಪಿಟ್ಲಲ್ಲಿ ಹೇಳಿದ್ದಾರೆ. ಆಮೇಲೆ ಸುಮಲತಾ ನಮ್ಮ ಜೊತೆ ಎಲ್ಲ ಡಾಕ್ಟರ್ಸ್ ಡಿಸ್ಕಸ್ ಮಾಡಿ, ಆಸ್ಪತ್ರೆಯಲ್ಲಾದರೆ ಸ್ವಲ್ಪ ತೊಂದರೆ ಆಗುತ್ತೆ, 1000 ಜನ ಒಳಗೆ ನುಗ್ಬೋದು, ತಿರ್ಗಾ ಸೋಂಕು ಬಂದ್ಬಿಡ್ಬೋದು, ಬೇಡ ಅಂತ ಹೇಳಿ ಮನೆಗಾದ್ರೂ ತಕ್ಷಣ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಅಂತ ನಮಗೆ ವಿಷಯ ತಿಳಿಸಿದರು. ಕೊನೆಗೆ ರಜನಿಕಾಂತ್ ಹೇಳಿದ್ದೆ ಸರಿ ಅಂತ ನಾವು ತೀರ್ಮಾನ ತೊಗೊಂಡು ರೆಸ್ಟು ತೊಗೊಂಡಂಗೆ ಆಗುತ್ತೆ, ಅಲ್ಲಿಗೆ ಕಳಿಸ್ಬಿಡಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದೀವಿ. ವಿಕ್ರಮ್ ಆಸ್ಪತ್ರೆಯವರು ಸುಸೂತ್ರವಾಗಿ ಭಾಳ ಚೆನ್ನಾಗಿ ತಮ್ಮ ಚಿಕಿತ್ಸೆಯನ್ನು ಕೊಟ್ಟಿರ್ತಾರೆ. ನಿಜವಾಗ್ಲೂ ಅವ್ರಿಗೆ ನಾವು ಚಿರಋಣಿಗಳು. ನಿಜವಾಗ್ಲೂ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರ ಅನ್ನೋ ಅಭಿಪ್ರಾಯ ನಮ್ಮಲ್ಲೆಲ್ಲ ಇದೆ. 10 ಜನ ಡಾಕ್ಟ್ರು 24 ಗಂಟೆ ಅವರ ಪ್ರತಿಯೊಂದು ವ್ಯವಸ್ಥೆನೂ ನೋಡ್ಕೊಂಡಿದ್ದಾರೆ ಅವನು ಇದರಲ್ಲಿ. ಅದರಿಂದ ನಮಗೆ ಯಾವುದೂ ಗಾಬರಿ ಇಲ್ಲ. ಈಗ ತಾನೇ ತಾವು ಯಾವುದೋ ಒಂದು ಬಿತ್ತರಿಸಿರಿ ಒಂದು ಪ್ರೋಗ್ರಾಮ್ನ ಅಭಿಮಾನಿಗಳದು,
ಅದನ್ನು ಕೇಳಾದ್ಮೇಲೆ ನಮಗೂ ಅನಿಸುತ್ತೆ ಅವ್ರ ಆಶೀರ್ವಾದ ಅವ್ರ ಆಶಯ ಎಲ್ಲ ನೋಡಿದ್ರೆ ಖಂಡಿತ ಅಂಬರೀಷ 100ಕ್ಕೆ 100 ಭಾಗ ಗುಣಮುಖನಾಗಿ ಆದಷ್ಟು ಬೇಗ ಕರ್ನಾಟಕಕ್ಕೆ ಬರ್ತಾನೆ ಅನ್ನೋ ಅಭಿಪ್ರಾಯ ನಮ್ಮಲ್ಲಿದೆ. ಓಕೆ ಸರ್, ನಾನು ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ. ಹಾಗೆ ಅಂಬರೀಷ್ ಅವರ ಹಿರಿಯಣ್ಣ ಆಗಿರುವಂತಹ ಆನಂದ್ ಅವ್ರ ಜೊತೆ ಕೂಡ ನಾವು ಮಾತನಾಡೋಣ. ಇದೆಲ್ಲದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.